ನೀವ್ರಿ? ನಾನು ಶ್ಯಾಮಣ ಅಂತಪ್ಪ, ಇದೇ ಊರ್ನವ. ಆ ಹುಡುಗಿನ ಸಣ್ಣಿರುವಾಗ ಎಂದು ಪರಿಚಯ, ಸುಖ ದುಃಖ ಮಾತಾಡ್ಕೊಂಡು ನಿಂತಿದ್ದೆ. ಅಂದಂಗ ನಿಮ್ಮ ಮಾವ ಬಹಳ ಚಂದ ಐತಿ ಬಿಡು. ಅಲ್ಲ, ನಿನ್ನ ಹುಟ್ಟಕ್ಕಿಂತ ಮೊದಲವ್ರು ಹರಕೆ ಮಾಡ್ಕೊಂಡಿದ್ರು ಹಂಗಂತ ಅಂತ ನಾ ಹೊಟ್ಟೆ ಕೇಳ ಅವ್ರು ತೆಗ್ದು ಹೊಲಕ್ಕೆ ಅರ್ಧ ಎಪ್ಪಿ ಮಿಷನ್ ಹಾಕಿದಾಗ ಏನಪ್ಪ ತಮ್ಮ ಮುಂದೆ ನೀನು ಹೌದ್ರಿ, ನೀವು ನೋಡಿದ್ರೆ ಅಜ್ಜ ಕಳ್ತಿದ್ರಿ. ಯಾರು ಬಂದರು ತಮ್ಮ? ದೇವರಿಗೆ ಗೊತ್ತು. ಅಂದಂಗೆ ನೋಡಪ್ಪ ತಮ್ಮ, ಒಟ್ಟು ನನಗೆ ನೀನು ರೇಟೆಡ್ ಹೋಮ್ ಮಾಡಿಬಿಡಿ. ತಿಳ್ಕೊಂಡಷ್ಟು ವಯಸ್ಸಾಗಿಲ್ಲ ತಮ್ಮ. ನೋಡ ನಾನು ಹೇಳೋದು ಕೇಳ. ನನಗೆ ಹೊತ್ತಿಗೆ ಮನೆಗೆ ಎಣ್ಣೆ ಊಟ ಬಿಸಿ ನೀರು ಕಾಯಿಸಿ ಸ್ನಾನ ಮಾಡಿಸಿ ಹಾಸಿಗೆ ಹಾಕಿ ಮಲಗಿಸೋರಿಲ್ಲ. ಒಬ್ಬೊಟ್ಟಿಗೆ ಅದೀನಿ ಹೊತ್ತಿಗೆ. ಆದ್ರೂ ಅವ್ರೆಲ್ಲ ಇದ್ದಿದ್ರು ಅಂದ್ರೆ ಹಂಗ ಪೈಲೋನ್ ಇದ್ದಂಗೆ ಇರ್ತಿದ್ದೆ. ವಯಸ್ಸಾಗಿದ್ದೆ ಅಂದ್ರೆ ನೀನು ಚಿಂತೆ ಮಾಡಕ್ ಹೋಗ್ಬೇಡ. ಎಳೆಕಾಯಿ ನೀರಾಗ ಹಾಕಿ ಮಣ್ಣಾಗ ಹಾಕಿದ್ರೆ ಕೊಳತಾ ಹೋಗ್ತೈತಿ, ಮತ್ತೆ ಬೆಳೆದಕಾಯಿ ನೀರಾಗ ಹಾಕಿದ್ರೆ ಮುಗಿ ಬರ್ತೈತಿ. ನಿಮ್ಗಿನ್ನು ಮದುವೆಗೆ ಆಗಿಲ್ಲ? ಅಯ್ಯೋ ಮದುವೆ ಆಗೈತಿ ಅಂತ ಎಲಿದು ಆಯ್ತಲ್ಲ ಇದು. ಇದ್ರ ಮುಂದೆ ನಮ್ಗೆ ಬೆಳೆದೈತಿ ಅಂತ ಹೇಳ್ತೇಲ್ಲ, ಎಲಿದು ನೀರು ಹಾಕಿದ್ರೆ ಕೊಳದ್ ಹೋಗ್ತೈತಿ ತೆಂಗಿನಕಾಯಿ ಅಂತ ಹೇಳಿ. ಮದುವೆನೂ ಆಗಿತ್ತು ತಮ್ಮ. ಅವಾಗೆಲ್ಲ ಒಂದು 3-4 ದಿವಸ ಮದುವೆ ನಡ್ತಿದ್ದ. ಮದುವೆ ನಡೆಸಿ ಇನ್ನೇನು ಲಾಸ್ಟ್ ಕಾರ್ಯಕ್ರಮ ಇರ್ತೈತಲ್ಲ ಗರಿಮ, ಅದನ್ನ ಇಟ್ಕೊಂಡಿದ್ರು. ಇನ್ನೇನು ಹುಡುಗಿ ರೂಮಿಗೆ ಕಳ್ಸಿದ್ರ, ರೂಮಿಗೆ ಕಳಿಸಿ ನನಗೆ ಹೊರಗಡೆ ಕುಂದಿಸಿದ್ರು. ಒಂದು ತಂಗಿ ಹಾಲು ತತ್ತಿ ಮತ್ತ ಬಾದಾಮಿ ತತ್ತಿ ತತ್ತಿ ಅಲ್ಲ ಉತ್ತತ್ತಿ ಹಿಂದಿನ ಬಾಗಿಲು ಆವತ್ತು ರಾತ್ರಿ ಆ ಹುಡುಗಿನ ಮುಖ ನೋಡಿದ್ಮೇಲೆ ಇನ್ನೂ ಹೋಗಿ ನೋಡಿಲ್ಲ. ಆವತ್ತು ರಾತ್ರಿ ನಾನು ಕೊಟ್ಟ ಕಷ್ಟ ಅಷ್ಟಿಟ್ಟಲ್ರಿ. ಆ ಹಾಸಿಗೆ ಬಂದು ಉಳ್ಳಾಡೀನಿ, ಎಲ್ಲಿ ಹೋಗಿ ಮಲಗಿದ್ರು ನಿದ್ದೆ ಬರುದಿಲ್ಲ. ಮೊದಲ ಇದೆಲ್ಲ ತಿಳ್ಕೊಂಡು ಹೋಗಿದ್ನಲ್ಲ, ಆವತ್ತಿನ ರಾತ್ರಿ ಇಡೀ ಹಾಸಿಗೆ ಎಲ್ಲ ಚಿಂತೆ ಭಕ್ತಿ ಎಲ್ಲ ಆರಾಧಿಸಿದ್ವಿ. ಅಲ್ಲೇ ನಿಂತ್ಕೊಂಡು ಮಾತಾಡೋ ಮಾರಾಯ.